ಹಾಯ್ ಹಲೋ ನಮಸ್ತೆ. ನಾನು ಶೀಲಾ ಶೆಟ್ಟಿ, ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿ ವಿ ಸ್ಪೆಷಲ್ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಣ್ಮಕ್ಳು ಹೇಗೆಲ್ಲ ರೆಡಿ ಆಗ್ಬೋದು, ಯಾವ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ಬೋದು, ಚೆಂದ ಕಾಣಿಸಲು ಏನೇನು ಟಿಪ್ಸ್ ಫಾಲೋ ಮಾಡ್ಬೋದು, ಬನ್ನಿ ಫ್ಯಾಷನ್ ಎಕ್ಸ್ಪರ್ಟ್ ಡಾಕ್ಟರ್ ಶುಭಾ ರಾಜಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಮಾಡೆಲ್ಸ್ಗಳ ಜೊತೆ ಮಾತನಾಡುತ್ತಾ ಒಂದಿಷ್ಟು ಟಿಪ್ಸ್ಗಳ ಬಗ್ಗೆ, ಒಂದಿಷ್ಟು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಹಲೋ ಶುಭಾ ಅವರೇ. ಓಕೆ, ವರಮಹಾಲಕ್ಷ್ಮಿ ಹಬ್ಬ ಈಗಾಗಲೇ ನಾವು ಮಾತಾಡಿದಾಗೆ ಬಹಳಷ್ಟು ಟ್ರೆಂಡ್ಗಳು, ಸೀರೆ ಆಗ್ಬೋದು, ಲೆಹಂಗಾ ಆಗ್ಬೋದು, ದಾವಣಿ ಲಂಗ ಆಗ್ಬೋದು. ಯಾವ ರೀತಿದು ಟ್ರೆಂಡ್ ಆಗಿದೆ ಮತ್ತು ಧರಿಸಿದಾಗ ಹೇಗೆ ಕಾಣಿಸುತ್ತೆ, ಏನು ಟಿಪ್ಸ್ ಫಾಲೋ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ನಿಮ್ಮ ಮಾಡೆಲ್ಸ್ ಅನ್ನು ಕರೀರಿ, ಅವರನ್ನೇ ನೋಡ್ತಾ ನೋಡ್ತಾ ನೀವು ಟಿಪ್ಸ್ ಹೇಳಿ. ಹೌದು, ಖಂಡಿತ. ನಮ್ಮ ಸೂಪರ್ ಮಾಡೆಲ್ ಇದ್ದಾರೆ, ಮಿಸ್ ಕರ್ನಾಟಕ ಕ್ರೌನ್ ವಿನ್ನರ್ ಅನುಪಮ ಅವರು ಬರಬೇಕೀಗ. ಓಕೆ, ಹಲೋ. ಹಲೋ ಮ್ಯಾಮ್. ಸೊ ಅನುಪಮ. ಹೌದು ಮ್ಯಾಮ್. ಓಕೆ ಅನುಪಮ, ವರಮಹಾಲಕ್ಷ್ಮಿಗೆ ನೀವು ಯಾವ ರೀತಿ ರೆಡಿ ಆಗಿದ್ದೀರಾ? ಬಿಕಾಸ್ ಇದು ಟ್ರೆಡಿಷನಲ್ ಲುಕ್ ಅಲ್ಲ. ಹೌದು ಮ್ಯಾಮ್. ಜೆನ್ಸಿ ಹುಡುಗಿ. ಮೊದಲನೇದಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಹಾಕಿರೋದು ಬಂದು ಲೆಹೆಂಗಾ. ಇದು ಇಂಡೋ ವೆಸ್ಟರ್ನ್ ಸ್ಟೈಲ್ ಮ್ಯಾಮ್. ಸೊ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೆ, ಇವಾಗ ಜೆನ್ಸಿ ಸ್ಟೈಲಲ್ಲಿ ಕಂಪ್ಲೀಟಾಗಿ ಟ್ರೆಡಿಷ್ನಲ್ ಲುಕ್ಕು ಅಷ್ಟು ವರ್ಕ್ ಆಗಲ್ಲ, ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ. ಕೆಲವರಿಗೆ ವೆಸ್ಟರ್ನ್ ಇಷ್ಟ ಆಗುತ್ತೆ. ಆ ಥರ ಇರೋರು ಈ ಥರ ಲುಕ್ನ ಹಾಕ್ಬೋದು. ಇಂಡೋ ವೆಸ್ಟರ್ನ್ ಸ್ಟೈಲ್ ಅಂತ ಇದನ್ನು ಹೇಳ್ತೀವಿ. ಸೊ ಹಾಗಾಗಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಮ್ಯಾಮ್. ಓಕೆ, ಸೊ ಜೆನ್ಸಿ ಹುಡುಗಿ ಅಂತ ಹೇಳಿದೆ. ನೀವೇ ಹೇಳಿದಾಗೆ ಜೆನ್ಸಿ ಹುಡುಗಿರಿಗೆ ತೀರಾ ಟ್ರೆಡಿಷನಲ್ಲು ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಎಲ್ಲರೂ ಅಂತ ಅಲ್ಲ, ಒಂದಿಷ್ಟು ಜನಕ್ಕೆ ಇಂಡೋ ವೆಸ್ಟರ್ನ್ ಲುಕ್ ಬೇಕು ಅಂತ. ಸೊ ಓಕೆ, ಈ ಲುಕ್ ಪಡೆಯೋಕ್ಕೆ ಒಂದು 3 ಟಿಪ್ಸ್ ಹೇಳಿ. ಒಂದು 3 ಟಿಪ್ಸ್ ಅಂದರೆ ಏನಂತಂದರೆ, ಫಸ್ಟ್ ಥಿಂಗ್ ನಾನು ಹೇಳಿದಾಗ ಇದು ಇಂಡೋ ವೆಸ್ಟರ್ನ್ ಸ್ಟೈಲ್. ಸೊ ಹಾಗಾಗಿ ಇದ್ರ ವೇಲ್ ನಮಗೆ ಸಪೋರ್ಟಿವ್. ಬಿಕಾಸ್ ಲಂಗ ಆ್ಯಂಡ್ ಬ್ಲೌಸ್ ಹಾಕಿದ್ಮೇಲೆ ವೇಲ್ನ ನಾವು ಹೇಗೆ ಬೇಕಾದರೂ ಡ್ರೇಪ್ ಮಾಡ್ಕೋಬೋದು, ಇದೇ ರೀತಿ ಅಂತ ಅದಕ್ಕೆ ರೂಲ್ಸ್ ಇಲ್ಲ. ಆ್ಯಂಡ್ ಜ್ಯುವೆಲ್ಸ್ ಕೂಡ ಮಿನಿಮಲ್ ಇರುತ್ತೆ. ಕೆಲವರಿಗೆ ತುಂಬ ಜ್ಯುವೆಲ್ಸ್ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಬೋಲ್ಡಾಗಿ ಚೆನ್ನಾಗಿ ಎಲಿಗೆಂಟಾಗಿ ಕಾಣೋಕ್ಕೆ ಈ ಥರ ದೊಡ್ಡದೊಂದು ಇಯರಿಂಗ್ ಹಾಕಿದ್ರೆ ಈಸಿ ಆಗುತ್ತೆ ಮ್ಯಾಮ್. 3rd ಟಿಪ್ ಏನು ಅಂತಂದರೆ, ಇಟ್ಸ್ ವೆರಿ ಕಂಫರ್ಟೇಬಲ್. ಅದೇ ಬೆಸ್ಟ್ ಟಿಪ್ ಆ್ಯಕ್ಚುಲಿ. ಏನಂದರೆ ನಾವು ಆರಾಮಾಗಿ ಹಾಕ್ಕೊಂಡು ಓಡಾಡ್ಬೋದು, ಸ್ಯಾರಿ ಥರ ಪಲ್ಲು ಬೀಳುತ್ತೆ, ಆ ಥರ ಟೆನ್ಷನ್ ಇರೋದಿಲ್ಲ ಅಂತ ಹೇಳ್ಬೋದು ಮ್ಯಾಮ್. ಓಕೆ ಶುಭಾ ಅವರೇ, ಇವ್ರ ಲುಕ್ಕಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಖಂಡಿತ ಫುಲ್ ಮಾರ್ಕ್ಸ್ ಇದೆ. ಯಾಕೆಂದರೆ ಒಂದು ಕ್ರಾಪ್ ಟಾಪ್ ಲೆವೆಲ್ಗೆ ಮತ್ತು ಫ್ರಿಲ್ಲಿ ಆಗಿ ಲೆಹಂಗಾ ಇದೆ, ಅವ್ರು ಹೇಳ್ದಂಗೆ ಫ್ರೀಯಾಗಿ ಕೂಡ ಇದೆ. ಹಾಗೆ ವೇಲ್ ಕೂಡ ಆ ಥರ ನಮಗೆ ಹೆವಿ ಅನ್ಸೋದಿಲ್ಲ. ಸೊ ಆರಾಮಾಗಿ ಜೆನ್ಸಿ ಹುಡುಗಿರು ಇಂಡೋ ವೆಸ್ಟರ್ನ್ ಸ್ಟೈಲ್ ಇದು ಉಟ್ಕೊಂಡು ಸೊ ಆರಾಮಾಗಿ ಓಡಾಡ್ಕೊಂಡು ಹಬ್ಬನ ಆಚರಣೆ ಮಾಡ್ಬೋದು ಅವರು. ಓಕೆ, ಸೊ ಒಂದು ಫ್ಯಾಷನ್ ವಾಕ್. ಶುಭಾ ಅವರೇ, ನಮಗೆ ನೆಕ್ಸ್ಟ್ ಮಾಡೆಲ್ಲು ಪಕ್ಕಾ ಟ್ರೆಡಿಷನಲ್ ಲುಕ್ ಬೇಕು, ಜೆನ್ಸಿ ಹುಡುಗಿ ಆಗಿರಬೇಕು. ಖಂಡಿತ ನಮ್ಮ ಮಿಸ್ ಮಾಡೆಲ್ ಬರ್ತಾ ಇದ್ದಾರೆ ಈಗ. ಅವರು ಕರ್ನಾಟಕ ಕ್ರೌನ್ಸ್ ಫಸ್ಟ್ ರನ್ನರ್ ಅಪ್ ಅರ್ಪಿತಾ ಗೌಡ ಅವರು ಬರ್ತಾ ಇದ್ದಾರೆ. ಹಲೋ ಅರ್ಪಿತಾ. ಓಕೆ, ಫುಲ್ ಪಕ್ಕಾ ಟ್ರೆಡಿಷನಲ್ ಲುಕ್ ಇದೆ. ಓಕೆ, ನೀವೇ ಹೇಳ್ತೀರಾ ಹೇಗೆ ಅವ್ರ ಲುಕ್ ಇದೆ ಅಂತ? ಖಂಡಿತ. ಮಾಡೆಲ್ ಅಂದರೆ ಕೇಳಬೇಕಾ, ಹೈಟು ಪರ್ಸ್ನಾಲಿಟಿ ವೈಸ್ನಲ್ಲಿ ಪಕ್ಕಾ ಇದ್ದಾರೆ ಅವರು. ಸೊ ನಮ್ಮ ಒಂದು ಟ್ರೆಡಿಷ್ನಲ್ ವೇಗೆ ಕೂಡ ಪಕ್ಕಾ ಸೂಟ್ ಆಗ್ತಾ ಇದ್ದಾರೆ. ಸೊ ರೇಷ್ಮೆ ಲಹಂಗ, ಹಾಗೆ ಅದಕ್ಕೆ ತಕ್ಕಂಗೆ ವೇಲು, ಜ್ಯುವೆಲ್ರಿ, ಹಾಗೆ ಇಯರಿಂಗ್ಸ್ ಇರ್ಬೋದು, ಮಾಟಿ ಇರ್ಬೋದು, ನಮ್ಮ ಸ್ಟೈಲ್ನಲ್ಲಿ ಹೂ ಮುಡ್ದಿರೋವಂಥದ್ದು ಇರ್ಬೋದು, ಟೋಟಲಿ ಟ್ರೆಡಿಷ್ನಲ್ ಲುಕ್ ಆಗಿದೆ ಇದು. ಓಕೆ ಅರ್ಪಿತಾ, ಸೊ ನೀವು ಈ ಲುಕ್ಕಿಗೆ ಹೇಗೆ ತಯಾರಾದ್ರಿ, ಏನು ಟಿಪ್ಸ್ ಏನು ಹೇಳ್ತೀರಾ? ಒಂದು 3 ಟಿಪ್ಸ್. ನಮಸ್ಕಾರ, ನನ್ನ ಹೆಸರು ಅರ್ಪಿತಾ ಗೌಡ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕನ್ಯೆಯರ ಅರ್ಧ ಸೀರೆಯ ಸೊಬಗು ವಿಶೇಷವಾಗಿರುತ್ತದೆ. ಸೊ ಹಾಗಾಗಿ ನಾನು ಅರ್ಧ ಸೀರೆನ ವೇರ್ ಮಾಡಿದ್ದೀನಿ. ಸೊ ಜೆನ್ಸಿ ಅಂತ ಬಂದರೆ ಎಲ್ಲರೂ ವೆಸ್ಟ್ರನ್, ಹಾಗೆ ಲೈಕ್ ವೆಸ್ಟ್ರನ್ನು ಜಾಸ್ತಿ ಜ್ಯುವೆಲ್ರಿ ಹಾಕಲ್ಲ, ಮಿನಿಮಲ್ ಆ ಥರ ಹೋಗ್ತಾರೆ. ಬಟ್ ನನಗೆ ಫೆಸ್ಟಿವಲ್ ಅಂತಂದರೆ ಫುಲ್ ಟ್ರೆಡಿಷನಲ್ಗೆ ಲೈಕ್ ರೆಡಿ ಆಗಬೇಕು ಅನ್ನೋದು ತುಂಬಾ ಇಷ್ಟ. ಸೊ ನಾನು ಜೆನ್ಸಿ ಆಗಿದ್ದರೂ ನಾನು ಟ್ರೆಡಿಷನಲ್ನ ಚೂಸ್ ಮಾಡಿದ್ದೀನಿ ಮ್ಯಾಮ್. ಓಕೆ, ಸೊ ಜುವೆಲ್ಸ್ ಆಗಲಿ ಎಲ್ಲ ಅಂದರೆ ನಿಮ್ಮ ಪ್ರಕಾರ ಜೆನ್ಸಿಯಲ್ಲಿ ಒಂದಿಷ್ಟು ಜನಕ್ಕೆ ಒಂದಿಷ್ಟು ಮಾಡರ್ನ್ ಟಚ್ ಕೊಡ್ತಾರೆ, ಒಂದಿಷ್ಟು ಜನ ಟ್ರೆಡಿಷನಲ್ ಲುಕ್ ಬೇಕು ಅಂತಾರೆ. ಅಂಥವರಿಗೆ ಒಂದಿಷ್ಟು ಟಿಪ್ಸ್ ಹೇಳಿದ್ರಿ. ಓಕೆ, ನಿಮ್ದೊಂದು ಫ್ಯಾಷನ್ ವಾಕ್. ಯಾ,
ಶುಭ ಅವರೇ, ಜೆನ್ಸಿ ಹುಡುಗಿರನ್ನಂತೂ ತೋರಿಸಿದ್ರಿ. ಈಗ ಒಂದು ವಿವಾಹಿತರು ಅಂದರೆ ಲೈಕ್ ಮ್ಯಾರಿಡ್ ವುಮನ್ಗಳು ಹೇಗೆ, ಯಾಕಂದರೆ ಜೆನ್ಸಿ ಆಗಲಿ ಎಲ್ಲ ಒಂದಿಷ್ಟು ಡಿಫ್ರೆನ್ಶಿಯೇಟ್ ಆಗತ್ತೆ ಸ್ಟೈಲಿಂಗ್ ಎಲ್ಲ. ಸೊ ಹೇಗೆ ಸಿಂಪಲ್ ಆಗಾದ್ರು ಹೇಗೆ ಕಾಣಿಸ್ಬೋದು? ಪೂಜೆಯಲ್ಲಿ ಬ್ಯುಸಿ ಇರ್ತಾರಪ್ಪ, ತುಂಬಾ ಹೆವಿಯಾಗಿ ಓಡಾಡಕ್ಕೂ ಅಂದರೆ ಹಾಕೊಂಡು ಓಡಾಡಕ್ಕೂ ಆಗಲ್ಲ. ಹೇಗೆ ಅವ್ರು ಕಾಣಿಸ್ಕೋಬಹುದು? ಯಾವ ಮಾಡೆಲ್ ಕರಿತೀರಾ? ಖಂಡಿತ ನಮ್ಮಲ್ಲಿ ಪ್ರೊಫೆಷ್ನಲ್ ಸ್ಯಾರಿ ಡ್ರೇಪರ್ ಕೂಡ ಇದ್ದಾರೆ. ಸೊ ಅನಿತಾ ಅವರು ಅವ್ರನ್ನ ಕರೆಯೋಣ ಈಗ ನಮ್ಮ ಮಾಡೆಲ್ ಅವರು. ಸೊ ಅವ್ರ ಮುಖಾಂತರ ಯಾವ ರೀತಿ ನಾವು ಈಸಿಯಾಗಿ ಉಟ್ಕೋಬಹುದು ಅನ್ನೋದನ್ನ ತೋರಿಸ್ಕೊಡೋಣ. ಓಕೆ. ಹಲೋ ಅನಿತಾ ಅವರೇ, ನಮಸ್ತೆ. ನೀವು ಪ್ರೊಫೆಷನಲ್ ಸಾರಿ ಡ್ರೇಪರ್ ಅಂತ ಹೇಳಿದರು ಶುಭ ಅವರು. ಭಾಳಷ್ಟು ಟಿಪ್ಸ್ ಗೊತ್ತಿರುತ್ತೆ, ನಂತರ ನಿಮ್ಮ ಹತ್ರ ಮಾತಾಡ್ತೀವಿ. ಸೊ ನಿಮ್ಮ ಸಾರಿ ಸ್ಟೈಲಿಂಗು ಸಿಂಪಲ್ ಸಾರಿ ಸ್ಟೈಲಿಂಗ್ ಅಲ್ವಾ? ಹೌದು. ಸೊ ಸಿಂಪಲ್ಲಾಗಿ 3 ಟಿಪ್ಸ್ ಏನು ಕೊಡ್ತೀರಾ? ರೆಗ್ಯುಲರ್ ಆಗಿ ಅಂತಂದರೆ ಈ ಥರ ವೇರ್ ಮಾಡ್ಬೋದು. ಇಲ್ಲ ನನ್ನಂಗೆ ದಪ್ಪಗಿರೋರು ಅಂತಂದಾಗ, ಸೆಂಟರ್ ಪ್ಲೇಸ್ ಜಾಸ್ತಿ ಬೇಕು ಅಂತಂದಾಗ ಬ್ಯಾಕ್ ಸೈಡಿಂದ ಪಲ್ಲುನ ಶಾರ್ಟ್ ಮಾಡಿಕೊಂಡು ಈ ಥರನೂ ವೇರ್ ಮಾಡ್ಬೋದು. ಇದಲ್ದೇನೆ ನಾವು ಸೀರೆ ಅಂಗಡಿಯಲ್ಲಿ ಹೋದಾಗ ತುಂಬ ಸೀರೆನ ನೋಡ್ತೀವಿ. ಅವಾಗೇನು ಪಲ್ಲು ನೋಡ್ತೀವಿ, ಬಾರ್ಡರ್ ನೋಡ್ತೀವಿ, ಕಲರ್ ಎಲ್ಲ ನೋಡ್ತೀವಿ. ಅವಾಗೇನು ಈ ಥರ ಶಾರ್ಟ್ ಪಲ್ಲುನ ಎನಾನ್ಸ್ ಮಾಡಿದಾಗ ಪಲ್ಲು ಎಲ್ಲ ಡಿಸೈನ್ ಎಲ್ಲ ಚೆನ್ನಾಗಿ ಕಾಣುತ್ತೆ. ಕುಚ್ಚೆಲ್ಲ ಹಾಕಿಸ್ತೀವಿ, ಕುಚ್ಚು ಎನಾನ್ಸ್ ಆಗುತ್ತೆ. ಓಕೆ, ನಮಗೆ ನಿಮ್ಮ ಇದು ಹೇಗೆ ಸೆರ್ಗನ್ನ ನೋಡಿ, ಅನಿತಾ ಅವರು ಸೆರ್ಗನ್ನ ಈ ರೀತಿ ಮಾಡಿದ್ದಾರೆ. ಬಹಳಷ್ಟು ಜನದ್ದು ಪ್ರಾಬ್ಲಮ್ ಏನಂದರೆ, ಈ ಸಾರಿ ತಗೊಂಡಾಗ ನಾವು ಪ್ಲಂಪಿ ಆಗಿದ್ದೀವಿ, ಸಾರಿ ಸೆರ್ಗು ಉದ್ದ ಬರಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಅನಿತಾ ಅವರು ಹೇಳಿದಾಗೆ ಇದನ್ನ ಈ ರೀತಿ ಡಿಸೈನ್ ಮಾಡಿದ್ದಾರೆ. ಈ ಡಿಸೈನಿಗೆ ಏನಂತ ಏನು ಹೇಳ್ತಾರೆ ಈ ಡ್ರೇಪಿಂಗ್ ಸ್ಟೈಲ್ಗೆ? ಇದರಲ್ಲಿ ಇವರು ಈ ಥರ ನೆರಿಗೆನ ಇಟ್ಬಿಟ್ಟು ಕಾಣಿಸೋ ಥರ ಮತ್ತು ಕುಚ್ಚನ್ನ ಕಾಣಿಸೋ ಥರ ಮಾಡಿದ್ದಾರೆ. ಸೊ ಅದಕ್ಕೆ ಅದನ್ನ ಎನ್ಹಾನ್ಸ್ ಅಂತ ಅವ್ರು ತೋರಿಸ್ತಾ ಇರೋದು. ಓಕೆ ಓಕೆ. ಸೊ ಈ ರೀತಿ ಹಾಕಿದಾಗ ಈ ಬ್ಯಾಕ್ ಸೈಡಲ್ಲೂ ನೀಟಾಗಿ ಚಂದವಾಗಿ ಕಾಣಿಸುತ್ತೆ ಅಲ್ವಾ? ಇದಕ್ಕೆ ಹನಿ ಪಲ್ಲು ಪ್ಲೀಟ್ಸ್ ಅಂತ ಹೇಳ್ತಾರೆ. ಹನಿ ಹೇಗೆ ಬಾಯೊಳಗೆ ಹಾಕ್ತೀವೋ ಹಾಗೆ ಸ್ಪ್ರೆಡ್ ಆಗುತ್ತೋ ಹಾಗೆ ನಾನು ಇಟ್ಟಿರೋದು ಹನಿ ಪಲ್ಲು ಪ್ಲೀಟ್ಸ್ ಅಂತ. ನೋಡಿ, ಹನಿ ಪಲ್ಲು ಪ್ಲೀಟ್ಸ್ ಅಂತ ಇವರು ಸಾರಿ ಡ್ರೇಪಿಸ್ಟು ಆ್ಯಕ್ಚುಲಿ. ಸೊ ನೀವು 3 ಟಿಪ್ಸು ಹೇಳಿದ್ರಿ ಹೇಗೆ ಅಂತ. ಒಂದು ಫ್ಯಾಷನ್ ವಾಕ್ ಮಾಡ್ಬೋದಾ? ಶುಭ ಅವರೇ, ನಿಮ್ಮ ನೆಕ್ಸ್ಟ್ ಮಾಡೆಲ್ ಯಾವ ಸ್ಟೈಲಿಂಗಲ್ಲಿ ಬರ್ತಾ ಇದ್ದಾರೆ? ಖಂಡಿತ ನಾವು ನಾರ್ಮಲ್ ಸ್ಯಾರೀಸ್ ಉಟ್ಕೊಂಡು ಬೇಜಾರಾಗಿರುತ್ತೆ. ನಮ್ಮ ಹಳೆ ಕಾಲದ ಪದ್ಧತಿನಲ್ಲಿ ಒಂದು ರೀತಿಯಾಗಿ ಸ್ಯಾರಿನ ಉಟ್ಕೊಳ್ತಾ ಇದ್ರು ಪೂಜೆ ಟೈಮ್ನಲ್ಲಿ. ನೋಡೋಣ ಅದು ಯಾವ ರೀತಿ ಇರುತ್ತೆ. ನಾನು ನಮ್ಮ ನೆಕ್ಸ್ಟ್ ಮಾಡೆಲ್ನ ಕರಿತೀನಿ. ರಾಜಶ್ರೀ ಅನ್ನೋರು, ಅವರು ಕೂಡ ಬ್ಯೂಟಿ ಮಿಸ್ಸಸ್ ಕರ್ನಾಟಕ ಕ್ರೌನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಟೈಟಲ್ ವಿನ್ನರ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹಲೋ. ಓಕೆ, ನೀವು ಸಾರಿ ಉಟ್ಟಿರೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾರ್ಮಲ್ ಆಗಿ ನಮ್ಗಳಿಗೆ ಅದ್ರ ಐಡಿಯಾ ಇಲ್ಲ. ಒಂದು ಸಿಂಪಲ್ ಆಗಿ ಹೇಳೋದಾದರೆ ಅದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ನಿಮ್ಮ ಹೆಸರು? ನನ್ನ ಹೆಸರು ರಾಜಶ್ರೀ. ನಾನು ಬ್ಯೂಟಿಷಿಯನ್ ಫ್ಯಾಷನ್ ಡಿಸೈನರು. ಸೊ ಇದೇನಂದರೆ ಮ್ಯಾಮ್ ಪಟ್ ಅಂತ ಉಟ್ಕೋಬಹುದು. ಬರೀ ಕ್ವಿಕ್ ಒಂದು 5 ನಿಮಿಷದಲ್ಲಿ ಸಾರಿನ ಉಟ್ಕೊಳ್ಳೋ ಆ ಥರ ಇದೆ. ಸೊ ಉಟ್ಕೊಂಡು ಕಂಫರ್ಟೇಬಲ್ ಜಾಸ್ತಿ. ಇದು ಯಾವ ವರ್ಕಾಗಿ ಏನಾದರೂ ಬೇಗ ಬೇಗ ಮಾಡ್ಬೋದು. ಇದು ಹಳೆ ಕಾಲದ ಪದ್ಧತಿ ಕೂಡ ಇರೋದ್ರಿಂದ ಸೊ ಇವೆಲ್ಲ ಕೆಲಸಗಳಿಗೂ ಎಲ್ಲ ಅನುಕೂಲ ಜಾಸ್ತಿ. ನೋಡೋಕ್ಕೂ ಲುಕ್ ಆಗಿದೆ ತುಂಬ. ಹಾಗಂತೀರಾ? ನೋಡಿದ್ರೆ ತುಂಬ ಕಾಂಪ್ಲಿಕೇಟೆಡ್ ಡ್ರೇಪಿಂಗ್ ಸ್ಟೈಲ್ ಅನ್ಸುತ್ತೆ. ಹೇಳಿ, ಎಕ್ಸ್ಪ್ಲೈನ್ ಮಾಡಿ. ಇದು ಏನಂದರೆ ಇದರಲ್ಲಿ ಕಷ್ಟ ಅನ್ನೋದು ಯಾವುದಿಲ್ಲ. ಮೊದಲು 9 ಗಜ 12 ಗಜ ಅಂತ ಸೀರೆ ಉಡ್ತಾ, ಇದು 6 ಗಜದಲ್ಲೇ ಬರೀ 5 ನಿಮಿಷದಲ್ಲಿ ಉಡೋ ಸೀರೆ ಮ್ಯಾಮ್ ಇದು. ಫಟಾಫಟ್ ಹೇಗೆ ಅಂತ ಹೇಳಿ. ಸೊ ಏನಿಲ್ಲ ಮ್ಯಾಮ್, ಜಸ್ಟ್ ಒಂದು ಗಂಟು ನಾಟ್ ಮಾಡಿ ಹಿಂದ್ಗಡೆ ಒಂದು ಈ ಪ್ಲೇಟ್ನ ಕಾಲಿಂದ ತಗೊಂಡು ಇಲ್ಲಿ ಸಿಕ್ಸ್ಕೊಬಿಟ್ಟು ಕಚ್ಚೆ ಪಂಚೆ ಅಂತಾರಲ್ಲ ಆ ಥರ ಒಂದು ಈ ಕಡೆ ತಗೊಂಡು ಇದು ರೌಂಡಾಗಿ ಹಾಕಿದ್ವಿ ಅಂದ್ರೆ ಮುಗಿದೋಯ್ತು ಮ್ಯಾಮ್ ಇದು. ಸೊ ಇದು ದುಪ್ಪಟ್ಟ ಎಕ್ಸ್ಟ್ರಾ ನೀವು ಹಾಕಿರೋದು. ಒಂದು ಲುಕ್ ಬರಲಿ ಅನ್ನೋದಕ್ಕೆ ಒಂದು 3 ಟಿಪ್ಸ್ ಕೊಡಿ. ಈ ಥರ ಶೈಲಿಯ ಸಾರಿ ಉಡೋರು ಸಡನ್ನಾಗಿ ಗೊತ್ತಾಗಲಿಲ್ಲ ಅಂದರೆ ಈಗ ಭಾಳಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಟಿಪ್ಸ್ ಇರುತ್ತೆ. ಸೊ ನೀವು ಸಿಂಪಲ್ಲಾಗಿ 3 ಟಿಪ್ಸು ಏನು ಹೇಳ್ತೀರಾ? ಮ್ಯಾಮ್ ನಾನಂದರೆ ಇದಂತರೂ ತುಂಬ ಈಸಿಯಾಗಿ ಉಡೋದ್ರಿಂದ ಟಿಪ್ಸು ಅಂದರೆ ಯಾವ ರೀತಿ ಉಟ್ರಿ? ಮ್ಯಾಮ್ ಇದು ಬಂದ್ಬಿಟ್ಟು 5 ನಿಮಿಷಕ್ಕೆ ನಾವು ಐರನ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡ್ಬಿಟ್ವಿ ಅಂತ, ಪ್ರೀ ಡ್ರೇಪಿಂಗ್ ಪ್ರೀ ಪ್ಲೇಟಿಂಗ್ ಮಾಡ್ಕೊಂಡು ಇಟ್ಕೊಂಡ್ವಿ ಅಂದ್ರೆ ನೀಟಾಗಿ ಬೇಗ ಪ್ರೀ ಪ್ಲೇಟಿಂಗ್ ಇಟ್ಕೊಂಡ್ವಿ ಅಂತಂದ್ರೆ ಸೊ ಯಾರಿಗಾದ್ರೂ ಇದು
ಉಟ್ಕೊಳಕ್ಕೆ ಬರದೇ ಇರೋರು ಇಮಿಡಿಯೇಟಾಗಿ ಇದನ್ನು ಬೇಗ ಎತ್ಕೊಂಡ್ಬಿಟ್ಟು ಉಟ್ಕೋಬಹುದು. ಪಿನ್ ಮಾಡ್ಕೊಳ್ತೀವಿ, ಇದನ್ನು ತುಂಬ ಲೇಟ್ ಆಗಲ್ಲ. ಸೊ ಹಿಂದೆ ಕಚ್ಚೆಗೆ ಪಿನ್ ಮಾಡ್ಕೋತಾರೆ, ಅದು ಲೇಟ್ ಆಗಲ್ಲ. ಸೊ ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಉಟ್ಕೊಳ್ಳೋ ಸೀರೆ ಇದು ಮ್ಯಾಮ್. ಸೊ ಯಾವುದೇ ರೀತಿಯ ಕಾಂಪ್ಲಿಕೇಟೆಡ್ ಅನಿಸೋ ಸಾರಿನ ಇಲ್ಲಿ ಏನು ಟಿಪ್ಸ್ ಕೊಡ್ಬೋದು ಅಂದರೆ, ಹಿಂದೆನೇ ಅದನ್ನು ಪ್ರೀ ಪ್ಲೇಟಿಂಗ್ ಮಾಡಿಕೊಂಡ್ರೆ, ಪಿನ್ ಹಾಕಿಟ್ರೆ ಹಬ್ಬದ ದಿನ ಈಸಿಯಾಗಿ ಉಟ್ಕೋಬೋದು. ಅದೇ ದಿನ ನೀವು ಸಾರಿ ಇಷ್ಟು ಸ್ಟೈಲಿಶಾಗಿ ಉಟ್ಕೊಂಡು ಪೂಜೆ ಮಾಡ್ತೀನಿ ಅಂದರೆ ಆಗೋದಿಲ್ಲ, ಅದು ತುಂಬ ಲೇಟ್ ಆಗುತ್ತೆ. ಸೊ ಮಹಿಳೆಯರು ಏನು ಮಾಡ್ಬೋದು ಅಂದರೆ, ಹಿಂದಿನ ದಿನ ಅಥವಾ ಯಾವಾಗ ಟೈಮ್ ಇರುತ್ತೆ ಪ್ರೀ ಪ್ಲೇಟಿಂಗ್ ಮಾಡಿಸ್ಬೋದು, ಅಥವಾ ಪ್ರೀ ಪ್ಲೇಟಿಂಗ್ ರೆಡಿ ಮಾಡಿಟ್ಟು ನಂತರ ಈಸಿಯಾಗಿ ನಾನು ಇದ್ರ ಬಗ್ಗೆ ಇನ್ನೊಂದು ಟಿಪ್ಸ್ ಕೊಡ್ತೀನಿ. ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಒನಕೆ ಓಬವ್ವ ಇರ್ಬೋದು, ಅವ್ರ ಕಚ್ಚೆ ಉಡ್ಕೊಂಡು ಆ ಧೈರ್ಯ ಶಕ್ತಿ ಯಾವಾಗ ಬರುತ್ತೆ ಅಂದ್ರೆ ಕಚ್ಚೆ ಉಟ್ಟಾಗೆ ಬರೋದು. ಹೌದಲ್ವಾ? ಇವತ್ತಿನ ದಿವಸ ಏನ್ ಟ್ರೆಂಡ್ ಆಗಿದೆ ಅಂದ್ರೆ ಬೈಕ್ ರೈಡರ್ಸ್ ನೀವು ನೋಡಿರ್ಬೋದು, ಹೆಣ್ಮಕ್ಳು ಈ ರೀತಿ ಕಚ್ಚೆನ ಉಟ್ಕೊಂಡು ಬೈಕ್ ಮೇಲೆ ರೈಡ್ ಮಾಡೋಂಥದ್ದು ಇದೊಂಥರ ಕಂಫರ್ಟಬಲ್ ನಮ್ಗೆ ಕೆಲಸ ಮಾಡೋದಕ್ಕೆ. ಸೊ ಆ ಸ್ಟೈಲು, ಹಳೆ ಕಾಲದ ಧೈರ್ಯ, ಶಕ್ತಿ, ಸಾಹಸ ಎಲ್ಲ ನಮ್ಮಲ್ಲಿ ಬರುತ್ತೆ. ಅದಕ್ಕೆ ಇದೊಂದು ಪೂರಕ ಅಷ್ಟೇ ಇದು. ಹೌದು. ಓಕೆ, ನಿಮ್ದೊಂದು ಫ್ಯಾಷನ್ ವಾಕ್. ಓಕೆ ಶುಭಾ ಅವರೇ, ಈಗ ನಮಗೆ ನೆಕ್ಸ್ಟ್ ಯಾವ ಸ್ಟೈಲಿಂಗು ತೋರಿಸ್ತಿದ್ದೀರಾ? ಸೊ ನೀವು ಎಲ್ಲ ವೆರೈಟಿ ನೋಡಿದ್ರಿ, ಹಾಫ್ ಸ್ಯಾರಿ ಮತ್ತು ಫುಲ್ ಸ್ಯಾರಿ, ಕಚ್ಚೆ ಎಲ್ಲ ನೋಡಿದ್ವಿ. ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಸ್ಯಾರಿನ ಉಟ್ಕೊಂಡು ಯಾವ ರೀತಿ ನಾವು ತೋರಿಸ್ಬೋದು ಅನ್ನೋದಕ್ಕೋಸ್ಕರ ನೆಕ್ಸ್ಟ್ ನಮ್ಮ ಮಾಡೆಲ್ ಬರ್ತಾ ಇದ್ದಾರೆ ಶ್ರೀಕಾಂತಿ ರೆಡ್ಡಿ ಅವರು. ಶಿ ಈಸ್ ವೆರಿ ಫೇಮಸ್ ಮೇಕಪ್ ಆರ್ಟಿಸ್ಟ್ ಕೂಡ, ಹಾಗೆ ಸ್ಯಾರಿ ಡ್ರೇಪರ್, ಹೇರ್ ಸ್ಟೈಲಿಸ್ಟ್ ಕೂಡ. ಹೌದಾ? ಹಾಂ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳಿ. ಓಕೆ, ಹಲೋ. ಹಾಂ, ಸೊ ನೀವು ಇವ್ರು ಹೇಳಿದಾಗೆ ಸಿಂಪಲ್ಲಾಗಿ ಒಂದು ಸಾರಿ ಹಾಕೊಬಂದ್ರಿ ವಿತ್ ಕಾಲರ್ ಬ್ಲೌಸು. ಸೊ ಜಾಸ್ತಿ ಹೆವಿ ಜುವೆಲ್ಸ್ ಬೇಡ, ತುಂಬ ಓವರ್ ಡ್ರೆಸ್ಸಿಂಗ್ ಬೇಡ, ಆ ರೀತಿ ಎಲ್ಲರೂ ಕಾಮನ್ ಆಗಿ ಉಡೋದು ಸೀರೆ ಸಿಂಪಲಾಗಿ ಒಂದು ಸಿಂಪಲ್ ಪಿನ್ ಮಾಡಿಬಿಟ್ಟು ಉಡ್ತಾರೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದು ಈಸಿಯೆಸ್ಟ್ ವೇ ಆಫ್ ಸ್ಯಾರಿ ಡ್ರೇಪಿಂಗ್ ಅಂತೀರಾ? ಎಕ್ಸಾಕ್ಟ್ಲಿ. ಯಾರನ್ನ ಇವಾಗ ಟ್ರೆಂಡಲ್ಲಿ ಅಂಗಡಿನಲ್ಲಿ ಸ್ಯಾರೀಸ್ ತರ್ತೀವಿ, ಅದು ತಗೊಳ್ಳುವಾಗ ಚೆನ್ನಾಗಿರುತ್ತೆ, ಬಟ್ ಮನೆಗೆ ಬಂದಮೇಲೆ ಪ್ಲೀಟಿಂಗ್ ಹೇಗಿಡಬೇಕು ಅನ್ಕೊತೀವಿ, ಅಷ್ಟು ಖರ್ಚು ಮಾಡಿ ತೊಗೊಂಬರ್ತೀವಿ. ಬಟ್ ಅದು ನಮಗೆ ಟ್ರೆಂಡಿ ಮತ್ತು ಲೇಟೆಸ್ಟಾಗಿ ಕಾಣಿಸ್ಬೇಕಂದ್ರೆ ಈ ಥರ ಪ್ರೀ ಪ್ಲೇಟಿಂಗ್ ಇಟ್ಕೊಳ್ಳುವಾಗ ಚೆನ್ನಾಗಿರುತ್ತೆ. ಈಗಿರೋ ಕಾಲದಲ್ಲಿ ಎಲ್ಲರೂ ನಾನು ಸಣ್ಣ ಕಾಣಬೇಕು ಅಂತಾರೆ. ಸೊ ಪ್ಲೀಟಿಂಗ್ ಇಟ್ಕೊಳ್ಳೋಕ್ಕಂತ ಈ ಥರ ಸಿಂಗಿಲ್ ಲೇಯರ್ ಬಿಟ್ಕೊಳ್ಳುವಾಗ ನಾವು ಸಣ್ಣ ಕಾಣೋಕ್ಕೆ ಅವಕಾಶ ಇದೆ. ಸೊ ಇದು ಲೇಟೆಸ್ಟ್ ಆಗಿ, ಟ್ರೆಂಡಿ ಆಗಿ, ಡಿಫ್ರೆಂಟ್ ಆಗಿ ರೆಡಿ ಆಗಬೇಕು ಅಂದರೆ ಈ ಥರ ಕಾಲರ್ ನೆಕ್ಗೆ ನೋಟ್ ಹಾಕೊಂಡು ಈ ಥರ ರೆಡಿ ಆಗ್ಬೋದು. ಸೊ ಕಾಲರ್ ನೆಕ್ ಈಗ ಟ್ರೆಂಡ್ನಲ್ಲಿದೆ. ನಾರ್ಮಲ್ ನೆಕ್ ಲೈನ್ ಬೇಡ ಅನ್ನೋರು ಈ ರೀತಿ ರೇಷ್ಮೆ ಸೀರೆಗಳಿಗೆ ಕಾಲರ್ ನೆಕ್ ಹೊಲಿಸಿದಾಗ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಎಸ್ಪೆಷಲಿ ಕಾರ್ಪೊರೇಟ್ ಫೀಲ್ಡಲ್ಲಿ ಅವ್ರುಗಳು ಈ ಥರನೇ ಪ್ರಿಫರ್ ಮಾಡ್ತಾರೆ. ಕ್ರಾಪ್ ಟಾಪ್ ಆಗ್ಬೋದು, ಅಥವಾ ಯಾವುದೋ ವೆಸ್ಟರ್ನ್ ಔಟ್ಫಿಟ್ ಮೇಲೂ ಹಾಕ್ತಾರೆ. ಈ ಲುಕ್ ಪಡಿಬೋದು. ಒಂದು ನಾಟ್ ಹಾಕಿದರೆ, ಒಂದಿಷ್ಟು ಹೂ ಮಾಡಿದರೆ ಅದು ಮಿಕ್ಸ್ ಆ್ಯಂಡ್ ಮ್ಯಾಚಲ್ಲೇ ತುಂಬ ಸುಂದರವಾಗಿ ಕಾಣಿಸುತ್ತೆ. ಶುಭ ಏನಂತೀರಾ? ಅವ್ರದ್ದೊಂದು ಫ್ಯಾಷನ್ ವಾಕ್ ನೋಡೋಣ. ಖಂಡಿತಪ್ಪ. ಶುಭ ಅವರೇ, ಇಷ್ಟೋ ತನಕ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಡ್ರೇಪಿಂಗು ಅದು ಇದು ನೋಡಿದ್ವಿ. ಇನ್ನೂ ಒಬ್ರು ಇದ್ದಾರೆ ಅನ್ಸುತ್ತೆ. ಖಂಡಿತ. ನಮ್ಮ ಆ ಮಾಡೆಲು ಬ್ಯೂಟಿಫೈ ಕರ್ನಾಟಕ ಕ್ರೌನ್ಸ್ ಮಿಸ್ಸಸ್ ಕ್ಯಾಟಗರಿ ವಿನ್ನರ್ ಆಗಿರೋಂಥವ್ರು. ಅವರು ಸ್ಯಾರಿನಲ್ಲೇ ಡಿಫ್ರೆಂಟ್ ಸ್ಟೈಲಲ್ಲಿ ಡ್ರೇಪ್ ಮಾಡ್ಕೊಂಡಿದ್ದಾರೆ. ಅವ್ರ ಸ್ಟೈಲ್ ಹೆಂಗಿದೆ ನೋಡೋಣ. ಓಕೆ, ಹಲೋ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಶ್ವೇತಾ ಪ್ರದೀಪ್. ಓಕೆ, ಶ್ವೇತಾ ಪ್ರದೀಪ್, ಇದು ಏನು ಸಾರಿನೇ ನೀವು ಡಬಲ್ ಸಾರಿ ಡ್ರೇಪಿಂಗ್ ಮಾಡಿದ್ದೀರಾ? ಹೌದು ಮೇಡಮ್. ಓಕೆ, ಇದು ಹೇಗೆ ಅಂತ ಅಂದರೆ, ಇವಾಗ ನಮಗೆ ನಾವು ತುಂಬ ದುಡ್ಡು ಖರ್ಚು ಮಾಡಿ ಸಾರಿ ತೊಗೊಂಡು ಬರ್ತೀವಿ, ಅದನ್ನು ಕಟ್ ಮಾಡಿಸೋದಕ್ಕೆ ಬೇಜಾರು. ಈಗ ಲಂಗ ದಾವಣಿ ಹೊಲಿಸ್ಬೇಕು, ಬಟ್ ಕಟ್ ಮಾಡಿಸೋದಕ್ಕೆ ಬೇಜಾರು, ಅಯ್ಯೋ ಅಷ್ಟು ಸಾರಿ ಕೊಟ್ಟು ಕಟ್ ಮಾಡಿಸ್ಬೇಕಾ ಅಂತ ಹೇಳಿ. ಆವಾಗ ಏನಾಗುತ್ತೆ, ಅದನ್ನು ನಾವು ಮಲ್ಟಿಪಲ್ ಟೈಪಲ್ಲಿ ಯೂಸ್ ಮಾಡ್ಬೋದು. ಹೇಗೆ ಅಂದರೆ, ನಮಗೆ ಸಾರಿ ಇವಾಗ ಲಂಗ ದಾವಣಿ ಟೈಪ್ ಯೂಸ್ ಮಾಡ್ತೀವಿ, ಮತ್ತು ಅಗೇನ್ ಇದೇ ಸಾರಿ ನಾವು ಇನ್ನೊಂದು ಸತಿ ಡಿಫ್ರೆಂಟಾಗಿ ನಾರ್ಮಲ್ ಸಾರಿ ಥರನೂ ಹಾಕ್ಬೋದು. ಸೊ ನಿಮಗೆ 2 in 1
ಈ ಥರ ನಾವು ಆರಾಮಾಗಿ ಮನೇಲಿ ಬೇಗ ಆಗುತ್ತೆ ಇದು. ಮತ್ತೆ ಓಕೆ. ಟೆನ್ಷನ್ ಫ್ರೀ. ಅಯ್ಯೋ ಕೊಟ್ಟಿಲ್ಲ ಟೈಲರು, ನಾನು ಕಟ್ ಮಾಡಕ್ಕೆ ಕೊಟ್ಟಿದ್ದೆ, ಅವನು ಇನ್ನೂ ಕಟ್ಟೇ ಮಾಡಿಲ್ಲ, ಹೊಲ್ದೇ ಇಲ್ಲ ಮೇಡಮ್ ಅನ್ನೋದು. ನನಗೆ ತುಂಬ ಆಸೆ ಇತ್ತು ಲಂಗ ದಾವಣಿ ಹಾಕಬೇಕು ಅಂತ, ಏನಪ್ಪ ಮಾಡೋದು, ಅವಾಗ ಬೇರೆ ಲಕ್ಷ್ಮಿ ನನ್ನ ಕಾಪಾಡು ಅನ್ನೋದು ಇದೆಲ್ಲ ಇರೋಲ್ಲ. ಓಕೆ. ಸೊ ಇವಾಗ ನೋಡಿ ನೀವು ಸ್ಯಾರಿನಲ್ಲೇ ಅವರು ಪ್ಲೀಟಿಂಗ್ ಮಾಡ್ತಾ ಟರ್ನ್ ಮಾಡಪ್ಪ ನೋಡಿ ಹಿಂದೆ ಕೂಡ. ಸೊ ಪ್ಲೀಟಿಂಗ್ ಒಂದೊಂದೇ ನೆರಿಗೆ ಪ್ಲೀಟಿಂಗ್ ಮಾಡಿ ಆ ಲೆಹಂಗಾ ಸ್ಟೈಲಲ್ಲಿ ಮಾಡಿದ್ದಾರೆ. ಆಮೇಲೆ ಸೆಪ್ರೇಟ್ ಒಂದು ವೇಲ್ನ ತಗೊಂಡು ಅದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದಾರೆ. ಇದನ್ನು ಡಬಲ್ ಸಾರಿನೇ ನಾವು ಮತ್ತೆ ಫ್ಲೀಟ್ ಮಾಡಿ ಹಿಂದೆಯಿಂದ ತೆಗೆದು ಹಾಕ್ತೀವಿ. ಸೊ ಡಬಲ್ ಸಾರಿ ಡ್ರೇಪಿಂಗು ಭಾಳ ಟ್ರೆಂಡಲ್ಲಿತ್ತು, ಈಗಲೂ ಟ್ರೆಂಡಲ್ಲಿದೆ. ಕಳೆದ ಫೆಸ್ಟಿವ್ ಸೀಸನ್ನಲ್ಲೂ ಈ ಸಾರಿ ಸ್ಟೈಲಿಂಗ್ ತುಂಬ ಟ್ರೆಂಡಲ್ಲಿತ್ತು. ಇವರು ಡ್ರೇಪ್ ಮಾಡಿರೋ ಅಂಥ ಸಾರಿ ಕಾಂಟ್ರಾಸ್ಟ್ ಕಲರ್ ತೊಗೊಂಡಾಗ ಇನ್ನೂ ಹೈಲೈಟ್ ಆಗುತ್ತೆ. ಈಗ ಇವ್ರು ಹೇಳ್ದಾಗೆ ಲೆಹೆಂಗಾ ಆಗಲಿ ದಾವಣಿ ಲಂಗ ಆಗಲಿ ಹೊಸ ತೊಗೊಳಕ್ಕೆ ತುಂಬ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ದಿದ್ದವರು, ಅಥವಾ ಬೇಡಪ್ಪ ಇರೋ ಸಾರಿಲೇ ಮ್ಯಾನೇಜ್ ಮಾಡೋಣ ಬಟ್ ಹೊಸ ಲುಕ್ ಬೇಕು ಅನ್ನೋರು ಇವರು ಧರಿಸಿದ್ದಾರಲ್ಲ, ಹುಟ್ಟಿದಾರಲ್ಲ, ಡಬಲ್ ಸಾರಿ ಡ್ರೇಪಿಂಗ್ ಮಾಡ್ಬೋದು. ಸೊ ನಿಮ್ದೊಂದು ಫ್ಯಾಷನ್ ವಾಕ್ ನೋಡೋಣ. ಸೊ ಶುಭ ಅವರೇ, ಭಾಳಷ್ಟು ಸ್ಟೈಲಿಂಗ್ ಬಗ್ಗೆ ತಿಳ್ಕೊಂಡ್ವಿ. ಡಿಫ್ರೆಂಟ್ ಸಾರಿ ಆಗ್ಬೋದು, ಲೆಹೆಂಗಾ ಆಗ್ಬೋದು, ಜೆನ್ಜಿ ಸ್ಟೈಲಿಂಗ್ ಆಗ್ಬೋದು. ಸೊ ಎಲ್ಲರ ಜೊತೆ ಒಂದು ಫ್ಯಾಷನ್ ವಾಕ್ ಮಾಡೋಣ. ಎಲ್ಲರನ್ನು ಕರಿತೀರಾ? ರೆಡಿನಾ ಎಲ್ಲರೂ? ಓಕೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.